ಹಲೋ ಫ್ರೆಂಡ್ಸ್, ನೀವೇನಾದರೂ ಎಮ್.ಕಾಮ್, ಎಮ್.ಎಸ್.ಸಿ, ಎಮ್.ಎಸ್.ಡಬ್ಲ್ಯೂ ಈ ಥರ ಪಿ.ಜಿ ಕೋರ್ಸಸ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ? ನೀವು ನಿಮ್ಮ ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿನ UCMS ಮೂಲಕ ಕಂಪ್ಲೀಟ್ ಮಾಡಿದ್ದು, ಈಗ ನೀವು ಈ ಪಿ.ಜಿ ಕೋರ್ಸಸ್ಗೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಹಿಂದೆ ಏನು ಮಾಡಿದ್ರಿ ಅಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಥ್ರೂ UCMS ಕಂಪ್ಲೀಟ್ ಮಾಡಿದರೂ ಕೂಡ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿ UCMSಲ್ಲಿ ಮತ್ತೆ UG ಡೀಟೇಲ್ಸ್ನ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾಯಿದ್ರು. ಬಟ್ ಈಗ UCMSಲ್ಲಿ ನ್ಯೂ ಅಪ್ಡೇಟ್ ಬಂದಿದೆ. ಸೊ ಅದೇನು ಅಂತ ನೋಡೋಣ. ನ್ಯೂ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು PUC ಮುಗಿಸಿ ಡಿಗ್ರಿಗೆ ಬರ್ತಿದ್ದಂಗೆ ಸೊ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತೀರ. ಸೊ ಮತ್ತೊಂದು ಸರಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಮ UG ಮಾರ್ಕ್ಸ್ ಕಾರ್ಡ್ನ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಸೊ ನೀವೇನು ಮಾಡ್ಬೋದು, ಅಲ್ಲಿ UG ಅನ್ನೋ ಟ್ಯಾಬ್ಗೆ ಹೋದರೆ ನಿಮ್ಮ ಹಳೆ ರಿಜಿಸ್ಟ್ರೇಷನ್ ಲಾಗಿನ್ನ ರಿಟ್ರೈವ್ ಮಾಡಿಕೊಂಡು ಸೊ ಮತ್ತೆ UG ಅನ್ನೋ ಟ್ಯಾಬ್ಗೆ ಹೋದರೆ ನಿಮ್ಮ ಡೀಟೇಲ್ಸು, ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಸೊ ಅದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಬೇರೆ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿಕೊಂಡು ಸೊ ಅಡ್ರೆಸ್ ಬಾರ್ನಲ್ಲಿ UCMS ಅಂತ ಟೈಪ್ ಮಾಡಿ. ಓಕೆ, ಈ ಪೇಜ್ ವ್ಯೂ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಲಾಗಿನ್ ಅನ್ನೋ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಲಾಗಿನ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗ್ತಿದೆ. ಇಲ್ಲಿ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಮಾಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ನಾಟ್ ನೆಸೆಸರಿ ನಾವ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದ್ಮೇಲೆ ನೆಕ್ಸ್ಟ್ ನಿಮ್ಮ ID, ದಟ್ ಈಸ್ ನಿಮ್ಮ UG ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಯೂಸರ್ ನೇಮಲ್ಲಿ ಹಾಕಿ. ನೆಕ್ಸ್ಟ್ ಪಾಸ್ವರ್ಡ್ ಏನಿದೆ, ನೀವು ಕ್ರಿಯೇಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡ್ ಏನಿದೆ ಅದನ್ನು ಹಾಕಿ. ಸೊ ಮತ್ತೆ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಿ. ಸೊ ಈಗ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಪೇಜು ಓಪನ್ ಆಗ್ತಿದೆ. ಇದನ್ನ ಹೋಮ್ ಪೇಜ್ ಅಂತ ಹೇಳ್ತೀವಿ. ಸೊ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಈ ಒಂದು ಹೋಮ್ ಪೇಜಲ್ಲಿ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ಪ್ರೋಸೆಸ್ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಂಡಿಡೇಟ್ ID-ನ ಕಾಪಿ ಮಾಡ್ಕೊಳ್ಳೋದಕ್ಕೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡುವಾಗ PU ಇಂದ ಬಂದು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಗೊಂದು ಕ್ಯಾಂಡಿಡೇಟ್ ID ಬಂದಿರುತ್ತೆ. ಸೊ ಅದನ್ನು ಕಾಪಿ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ID ಇಲ್ಲಿದೆ. ಸೊ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಹೇಗೂ ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಒಂದ್ಸರಿ ಕಾಪಿ ಮಾಡಿಕೊಂಡ್ರೆ ಆಯಿತು. ಸೊ ಮತ್ತೆ ಲಾಗೌಟ್ ಮಾಡಿ. ಸೊ ಈ ಪ್ರೋಸೆಸ್ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಂಡಿಡೇಟ್ ID ನೀವೇನಾದರೂ ಮರ್ತಿದ್ರೆ ಇದನ್ನ ರೆಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲ ನೀವು ಮೊದಲೇ ಏನಾದರೂ ನೋಟ್ ಮಾಡ್ಕೊಂಡಿದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಲಾಗಿನ್ ಪೇಜಿಗೆ ಬಂದಿದೆ. ಇಲ್ಲಿ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದೆಯಾ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಈಗ ತಾನೇ ರಿಟ್ರೈವ್ ಮಾಡಿದಂಥ ಕ್ಯಾಂಡಿಡೇಟ್ ID ಮತ್ತೆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ, ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಿದ್ದಾಗೇನೆ ಈ ಒಂದು ಪೇಜು ಓಪನ್ ಆಗಿದೆ. ಸೊ ಇಲ್ಲಿ ಕ್ರಿಯೇಟ್ 80% ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ನೀವು ಮಾಸ್ಟರ್ ಡಿಗ್ರಿಗೆ ಅಪ್ಲೈ ಮಾಡ್ತಾ ಇದ್ರೆ, PG ಕೋರ್ಸಸ್ಗೆ ಅಪ್ಲೈ ಮಾಡ್ತಾ ಇದ್ರೆ ಇದು 90% ಅಂತ ಆಗಬೇಕು. ಸೊ ಹಾಗಾದ್ರೆ ದಟ್ ಡಿಫ್ರೆನ್ಸ್ 10% ಯಾವುದಕ್ಕೆ ಅಂತ ಹೇಳಿದ್ರೆ, ನಿಮ್ಮ UG ಮಾರ್ಕ್ಸ್ ಡೀಟೇಲ್ಸ್ನ ನೀವು ಇನ್ನು ನಿಮ್ಮ UCMSನಲ್ಲಿ ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂತ. ಸೊ ಹಾಗಾಗಿ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಪ್ರೊಫೈಲ್ ಬಟನ್ ಇದೆ. ಸೊ ಇಲ್ಲಿ ರೈಟ್ ಕಾರ್ನರಲ್ಲಿ ಪ್ರೊಫೈಲ್ ಬಟನ್ ಇದೆ, ಅದರಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡೋಣ. ಓಕೆ, ಸೊ ಇದನ್ನ ಕ್ಲಿಕ್ ಮಾಡ್ತಿದ್ದಾಗೇನೆ ಇಲ್ಲಿ ಸುಮಾರು ಟ್ಯಾಬ್ಸ್ ಬಂದಿದೆ. ಇದರಲ್ಲಿ ಈ ಎಲ್ಲ ಬೇಸಿಕ್ ಟ್ಯಾಬ್ಸ್ ಏನಿದೆ, ಪರ್ಸನಲ್ ಡೀಟೈಲ್, ಫೋಟೋ ಅಂಡ್ ಸಿಗ್ನೇಚರ್, ಕ್ಯಾಟಗರಿ ಅಂಡ್ ಸ್ಪೆಷಲ್ ಕ್ಯಾಟಗರಿ, ಕೋಟಾ, ಪ್ರೀವಿಯಸ್ ಎಜುಕೇಶನ್ ಡೀಟೇಲ್ಸ್, ಈ ಎಲ್ಲದನ್ನು ಕೂಡ ನೀವು ಆಲ್ರೆಡಿ PU ಇಂದ ಡಿಗ್ರಿಗೆ ಬರುವಾಗ್ಲೇ ಅಪ್ಲೋಡ್ ಮಾಡಿರ್ತೀರಾ. ಸೊ ಈಗ ಪ್ರೀವಿಯಸ್ ಎಜುಕೇಶನ್ ಡೀಟೇಲ್ಸ್ UG ಅಂತ ಇದೆ, ಈ ಬಟನ್ನ ಕ್ಲಿಕ್ ಮಾಡೋಣ. ಸೊ ಈ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ UG ಡೀಟೇಲ್ಸ್ ಆಲ್ರೆಡಿ ತೋರಿಸ್ತಾ ಇದೆ. ನೋಡ್ಕೊಳ್ಳಿ, ಯೂನಿವರ್ಸಿಟಿ ನೇಮ್ ಇದೆ, ಕಾಲೇಜ್ ನೇಮ್ ಇದೆ, ಹಾಗೆ ಪ್ರೋಗ್ರಾಮ್ ನೇಮ್ ಏನು ಸ್ಟಡಿ ಮಾಡಿದ್ದೀರಾ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇದೆ,
ಇಯರ್ ಆಫ್ ಅಡ್ಮಿಷನ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಎಲ್ಲದು ಕೂಡ ಇನ್ಫಾರ್ಮೇಶನ್ ಇದೆ. ಹಾಗೆ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಇದೆ. ಇದು ಸೆಮಿಸ್ಟರ್ ವೈಸ್ ನೋಡಿ, ಸೆಮಿಸ್ಟರ್ 1, ಸೆಮಿಸ್ಟರ್ 2 ಆ್ಯಂಡ್ ಸೆಮಿಸ್ಟರ್ 3, ಸೆಮಿಸ್ಟರ್ 4 ಆ್ಯಂಡ್ ಸೆಮಿಸ್ಟರ್ 5, ಸೆಮಿಸ್ಟರ್ 6. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಆಲ್ರೆಡಿ ಇರೋದ್ರಿಂದ ನೀವು ಮತ್ತೆ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಐ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ವಿಲ್ ಬಿ ನೋ ಮಾಡಿಫಿಕೇಶನ್ ಅನ್ನೋ ಬಟನ್ ಇದೆ. ಸೊ ಅಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾನೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಸೊ ನಿಮಗೆ ಒಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡೋಕ್ಕೆ ಕೇಳ್ತಾ ಇದೆ. ಸೊ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ 52664. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತಿದ್ದಾಗನೇ ಹೀಗೆ ಡೇಟಾ ಒಂದು ಪಾಪಪ್ ಬರುತ್ತೆ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ. ಓಕೆ, ಈಗ ಮತ್ತೆ ಹೋಮ್ ಪೇಜಿಗೆ ಕರ್ಕೊಂಡ್ಬಂದಿದೆ. ಸೊ ಇವಾಗ ನೋಟಿಸ್ ಮಾಡ್ಬೋದು ನೀವು, ಇಲ್ಲಿ 80% ಬದಲಿಗೆ 90% ಇದೆ. ಸೊ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ರಿಯೇಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋಣ. ಸೊ ಈಗ ಕ್ರಿಯೇಟ್ ಅಪ್ಲಿಕೇಶನ್ ಅನ್ನೋದನ್ನ ಮತ್ತೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಪೇಜಲ್ಲಿ ಆರ್ ಯು ಅಪ್ಲೈಯಿಂಗ್ ಫಾರ್ ಅಟೋನಮಸ್ ಕಾಲೇಜ್ ಅಂತ ಇದೆ. ನೀವು ಅಪ್ಲೈ ಮಾಡ್ತಿರೋಂಥ ಕಾಲೇಜ್ ಅಟೋನಮಸ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ. ಸೊ ನಾನೀಗ ಅಪ್ಲೈ ಮಾಡ್ತಿರೋ ಸ್ಟೂಡೆಂಟು ಅಟೋನಮಸ್ ಕಾಲೇಜ್ ಅಲ್ಲ, ಅದು ಅಫಿಲಿಯೇಟೆಡ್ ಕಾಲೇಜ್, ಹಂಗಾಗಿ ನೋ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಇಯರ್ ನಿಮ್ಮದು ಯಾವುದಿದೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೋಗ್ರಾಮ್ ಲೆವೆಲ್ ದಟ್ ಈಸ್ ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ಯೂನಿವರ್ಸಿಟಿನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ನೇಮ್ ಅಂತ ಇದೆ, ಅದರಲ್ಲಿ ನೀವು ಯಾವ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡೋಣ, ಪ್ರೋಗ್ರಾಮ್ ನೇಮ್ ಆ್ಯಂಡ್ ಸಬ್ಮಿಟ್. ಸೊ ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ಮೇಲೆ ಇಲ್ಲಿ ಕಾಲೇಜ್ ಸೆಲೆಕ್ಷನ್ನಿಗೆ ಬರ್ತಾ ಇದೆ. ನೀವು ಅಪ್ ಟು 5 ಕಾಲೇಜಸ್ನ ಪ್ರಿಯಾರಿಟಿ ಸೆಲೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಸೊ ಇಲ್ಲಿ ಆ್ಯಡ್ ಮೋರ್ ಅನ್ನೋ ಬಟನ್ ಇದೆ. ಸೊ ಈ ಒಂದು ಟೇಬಲ್ನಲ್ಲಿ ಆ್ಯಡ್ ಮೋರ್ ಅಂತ ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಡಿಸಿಪ್ಲಿನ್ ಅಂತ ಬರುತ್ತೆ. ಸೊ ದಟ್ ಈಸ್ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವು ಯಾವ್ದು ಅಪ್ಲೈ ಮಾಡ್ತಿದ್ದೀರಾ ಅದು ಡಿಸಿಪ್ಲಿನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರಿಯಾರಿಟಿ 1 ನೀವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇನ್ನೂ ನೀವೇನಾದರೂ 2ನೇ ಪ್ರಿಯಾರಿಟಿ 3ನೇ ಪ್ರಿಯಾರಿಟಿ ಈ ಥರದಿದ್ರೆ ಕೌನ್ಸಿಲಿಂಗ್ ಆಗುತ್ತೆ, ರ್ಯಾಂಕ್ ಬೇಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ 2 ಅಥವಾ 2ಕ್ಕಿಂತ ಜಾಸ್ತಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಈ ಎಲ್ಲ ಇದರ ಲಿಸ್ಟಿಂದ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಒಂದೇ ಕಾಲೇಜಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಇದರ್ ಗೌರ್ಮೆಂಟ್ ಕೋಟಾ ಆರ್ ಮ್ಯಾನೇಜ್ಮೆಂಟ್ ಕೋಟಾ, ನೀವು ಜಸ್ಟ್ 1 ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನೆಕ್ಸ್ಟ್ ಒನ್, ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಇದೆ. ಈ 5 ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಸೊ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಓಕೆ, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡ್ತಿದ್ದಂಗೆ ನಿಮ್ಮ ಡೀಟೇಲ್ಸ್ ಎಲ್ಲವುದು ಕೂಡ ಇಲ್ಲಿ ಬಂದಿರುತ್ತೆ, ಪ್ರಿವ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ ನೋಡ್ಕೊಂಡ್ಮೇಲೆ UG PUC SLC ಮಾರ್ಕ್ಸ್ ಡೀಟೇಲ್ಸ್ ಎಲ್ಲವುದು ಕೂಡ ಸೆಮಿಸ್ಟರ್ ವೈಸ್ UG ಮಾರ್ಕ್ಸ್ ಡೀಟೇಲ್ಸ್ ಎಲ್ಲವುದು ಕೂಡ ಫೆಚ್ ಆಗಿರುತ್ತೆ. ಸೊ ಇದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಕಾಲೇಜ್ ನೇಮು ಕೂಡ ತೋರಿಸ್ತಾ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ಚೆಕ್ ಬಾಕ್ಸ್ ಕೊಟ್ಟಿರ್ತಾನೆ, ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ಪಾಪಪ್ ಬಂದಮೇಲೆ ನಿಮ್ಮ ಅಪ್ಲಿಕೇಶನ್ ಫೈಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಪ್ಲೈ ಮಾಡ್ತಿರೋಂಥ ಯೂನಿವರ್ಸಿಟಿನವರು ಅಪ್ಲಿಕೇಶನ್ ಫೀಸ್ನ ಯಾವ ವೇನಲ್ಲಿ ಕಟ್ಟಕ್ಕೆ ಹೇಳಿರ್ತಾರೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಈಗ ನಾನು ಅಪ್ಲೈ ಮಾಡ್ತಿರೋಂಥ ಯೂನಿವರ್ಸಿಟಿನಲ್ಲಿ ಸೊ SBI ಕಲೆಕ್ಟ್ ಅಂತ ಆನ್ಲೈನಲ್ಲಿ ಪೇಮೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದರಿಂದ ಪೇಮೆಂಟ್ ಮಾಡಬೇಕಾಗತ್ತೆ. ಅದೇಗೆ ಅಂತ ನೋಡೋಣ. ಸೊ SBI ಕಲೆಕ್ಟಿಗೆ ನಮಗೆ ಒಂದು URL ಕೊಟ್ಟಿದ್ದಾರೆ, ವೆಬ್ಸೈಟ್ ಅಡ್ರೆಸ್ನ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಸೊ ಈ ಥರದೊಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ, ವೆಬ್ಸೈಟ್ ಲಿಂಕ್ನ ಕೊಟ್ಟಿದ್ದಾರೆ SBI ಕಲೆಕ್ಟ್ ಅಂತ. ಸೊ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸರ್ಚ್ ಫಾರ್ ಕೆಟಗರಿ ಇದೆ, ಅದ್ರ ಕೆಳಗಡೆ ಸರ್ಚ್ ಫಾರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ನಾನು ಅಪ್ಲೈ ಮಾಡ್ತಿರೋಂಥ ಯೂನಿವರ್ಸಿಟಿ ನೇಮ್ನ ಟೈಪ್ ಮಾಡ್ತಿದ್ದೀನಿ. ಸೊ ಅಲ್ಲಿ ಬರ್ತಾ ಇದೆ ಫೈನಾನ್ಸ್ ಆಫೀಸರ್ ಅಂತ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಪೇಮೆಂಟ್ ಕೆಟಗರಿ ಕೇಳ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ ಝೂಮ್ ಮಾಡಿದ್ದೀನಿ. ಪೇಮೆಂಟ್ ಕೆಟಗರಿ ಕೇಳ್ತಾ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಸೊ ಈ ಅಪ್ಲಿಕೇಶನ್ ಫೀಸ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಡೀಟೇಲ್ಸ್ ಎಲ್ಲದನ್ನು ಕೂಡ ಇಲ್ಲಿ ಫಿಲ್ ಮಾಡಿ
ಇಲ್ಲಿ ಏನೇನೋ ಕೇಳಿದೆ ಡೀಟೇಲ್ಸ್, ತುಂಬ ಡೀಟೇಲ್ಸ್ ಇದೆ. ಸೊ ಸ್ಟೂಡೆಂಟ್ ನೇಮು, ಕೆಟಗರಿ, ನೇಮ್ ಆಫ್ ದ ಡಿಪಾರ್ಟ್ಮೆಂಟ್, ಅಂದರೆ ನೀವು ಯಾವ ಪಿ ಜಿ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಿದ್ರೆ ಆ ಡಿಪಾರ್ಟ್ಮೆಂಟ್ ನೇಮು. ಸೊ ಮತ್ತು ಕೋರ್ಸು, ಅಂದರೆ ಯಾವ ಪಿ ಜಿ ಪ್ರೋಗ್ರಾಮ್ನ ನೀವು ಅಪ್ಲೈ ಮಾಡ್ತಿದ್ರೆ, MSc-ನ, MCOM, MSW-ನ, ಅದನ್ನು ಹಾಕಬೇಕಾಗತ್ತೆ. ಸ್ಟೂಡೆಂಟ್ ಮೊಬೈಲ್ ನಂಬರು ಮತ್ತು ಅಮೌಂಟ್. ಸೊ ಎಷ್ಟು ಹೇಳಿದ್ದಾರೆ ಅಮೌಂಟು, ಅಷ್ಟು ಅಮೌಂಟನ್ನು ನೀವು ಹಾಕಬೇಕಾಗತ್ತೆ. ಸೊ 500 ಇದೆಯಾ 100 ಇದೆಯಾ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಎಂಟರ್ ಯುವರ್ ಡೀಟೇಲ್ಸ್, ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ನ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಆ್ಯಂಡ್ ಇಮೇಲ್ ಅಡ್ರೆಸ್ ಹಾಕಿ. ಸೊ ಇಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿದ್ದೇನೆ, ಇದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲೊಂದು ಕ್ಯಾಪ್ಚಾ ಕೋಡ್ ಇದೆ, ಆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟರೆ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಸೊ ನೀವು ಥ್ರೂ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ನಿಮ್ಮ UPI-ನೋ ಏನೋ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಪ್ರೊಸೀಜರ್ ಇದೆ. ಸೊ ಇದಾದಮೇಲೆ ಇಷ್ಟು ಪೇಮೆಂಟ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಸೊ ಈ SBI ಕಲೆಕ್ಟಿಂದ ಬಂದಿರುವಂಥ ಚಲನ್ನ, ಅದು ಅಕ್ನಾಲೆಜ್ಮೆಂಟ್ ಏನು ಬಂದಿರುತ್ತೆ ಅದನ್ನು ತಗೊಂಡು, ಮತ್ತು ನೀವು ವ್ಯೂ ಆರ್ ಕ್ರಿಯೇಟ್ ಅಪ್ಲಿಕೇಶನ್ ಇಲ್ಲಿ ಮಾಡಿದ್ರಲ್ಲ, ಸೊ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ಹೋದರೆ ನಿಮ್ಮ ಅಪ್ಲಿಕೇಶನ್ ಇರುತ್ತೆ, ಈಗ ತಾನೇ ಫೈಲ್ ಮಾಡಿದ್ದು, ಅದನ್ನು ಪ್ರಿಂಟ್ ಆ್ಯಂಡ್ ಪ್ರಿವ್ಯೂ ಅಂತ ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಅಂತ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಹಾರ್ಡ್ ಕಾಪಿ ಪ್ರಿಂಟ್ ಮಾಡ್ಕೊಳ್ಳಿ. ಹಾಗೆ SBI ಕಲೆಕ್ಟಲ್ಲಿ ಪೇ ಮಾಡಿರುವಂಥ ಫೀಸ್ನ, ಸೊ ನೋಡಿ ಹೀಗೆ ಪ್ರಿಂಟ್ ಮಾಡೋದಿದು. ಸೊ ಲಾಸ್ಟಲ್ಲಿ ಪ್ರಿಂಟ್ ಅನ್ನೋ ಬಟನ್ ಕೊಟ್ಟಿರ್ತಾನೆ, ಸೊ ಇದು ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಪ್ರಿಂಟರ್ ನೇಮ್ ನಿಮ್ಮ ಹತ್ರ ಡೈರೆಕ್ಟ್ ಪ್ರಿಂಟರ್ ಕನೆಕ್ಟ್ ಆಗಿದ್ರೆ ಪ್ರಿಂಟರ್ ನೇಮ್ಗೆ ಹೋಗುತ್ತೆ. ಸೊ ಅಲ್ಲಿ ಸೇವ್ ಅಂತ, ನಾನೀಗ ಸದ್ಯಕ್ಕೆ PDF ಸೇವ್ ಮಾಡ್ಕೊಂಡು ಆಮೇಲೆ ಪ್ರಿಂಟ್ ತಗೋತಾ ಇದ್ದೀನಿ. ಸೇವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪ್ರಿಂಟ್ ತಗೊಂಡ್ಮೇಲೆ ಅಪ್ಲಿಕೇಶನ್ನ, ಸೊ ನೆಕ್ಸ್ಟ್ ನೀವು ಈ SBI ಕಲೆಕ್ಟಲ್ಲಿ ಬಂದಿರುವಂಥ ಚಲನ್ನು, ಇದನ್ನು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಯೂನಿವರ್ಸಿಟಿನಲ್ಲಿ, ಸೊ ಅಲ್ಲಿಗೆ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಪ್ರೊಸೀಜರ್ ಇದೆ.